ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರೀನಿಲಯ SSPN. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಿಂಪಲ್ ಆಗಿರೋ ಇಡ್ಲಿ ಮತ್ತು ಚಟ್ನಿನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಮೊದಲಿಗೆ ಚಟ್ನಿ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ರುಚಿಗೆ ಬೇಕಷ್ಟು, ಎಷ್ಟು ಬೇಕಷ್ಟು ಹಾಕಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಕಡಲೆ ಕೂಡ ಹಾಕ್ತೀವಿ, ಹುರಿಗಡಲೆ ಚೆನ್ನಾಗಿರುತ್ತೆ. ಸಾರಿಗೆ ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಹುರಿಗಡಲೆ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5 ಎಸಳು, ಆಮೇಲೆ ಕಾಯಿ, ಏನಂತೀವಿ ಕಡಲೆ, ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಈ ಕಡೆ ಇಡ್ಲಿ ಇಟ್ಟಿದ್ದೆ. ಇಡ್ಲಿ ಮೇಲೆ ನಾವು ಪುಟ್ಟ ಕಲ್ಲು ಅಂತೀವಿ ನೋಡ್ರಿ, ಅದನ್ನು ಇಡ್ತಿದ್ದೀನಿ. ಈ ಕಡೆ ಮಿಕ್ಸಿಗೆ ನೀರು ಹಾಕ್ಬಿಟ್ಟು ಚಟ್ನಿನ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ರುಬ್ಬಿಸ್ಬಿಟ್ಟು ಸೈಡಲ್ಲಿ ಎತ್ತಿಕೊತೀನಿ. ಈ ಕಡೆ ಒಂದು ಕಡೆ ಇಡ್ಲಿಗೆ ಇಟ್ಟಿದ್ದೀನಿ. ಅದನ್ನು ರೆಡಿ ಮಾಡ್ಕೊಂಡಿದ್ದೆ, ಅದೇನೋ ಕ್ಲಿಪ್ಪಿಂಗ್ ಅಷ್ಟು ಗೊತ್ತಾಗಿಲ್ಲ. ಈ ಕಡೆ ಮಕ್ಕಳಿಗೆ ಹಾಲು ಕೊಡೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಬೆಳಗಿನ ಬ್ಯುಸಿ ಶೆಡ್ಯೂಲಲ್ಲಿ ಒಂದು ಕಡೆ ಹಾಲು ಇಟ್ಟಿರ್ತೀನಿ, ಒಂದು ಕಡೆ ನಮ್ಮದು ನಾಯಿಗಳಿದ್ದಾವೆ, ಅದಕ್ಕೆ ಅನ್ನ ಇಟ್ಟಿರ್ತೀನಿ. ಈ ಕಡೆ ಇನ್ನೊಂದು ಕಡೆ ಅಡುಗೆ ಬೆಳಗ್ಗೆ ಏನು ತಿಂಡಿ ಅಂತ ಅದನ್ನು ಮಾಡ್ಕೊತಾ ಇರ್ತೀನಿ. ಮಕ್ಕಳಿಗೆ ಹಾಲು ಮತ್ತು ಸಕ್ಕರೆ, ಹಾರ್ಲಿಕ್ಸು ಅದನ್ನೆಲ್ಲ ಹಾಕಿ ಅಲ್ಲಿ ಟೇಬಲ್ ಮೇಲೆ ಇಟ್ಟು ಬರ್ತೀನಿ. ಈ ಕಡೆ ಇಡ್ಲಿ ಬೆಂದಿದೆಯಾ ಅಂತ ನೋಡ್ತಿದ್ದೀನಿ. ಬೆಂದಿದೆ. ಅದಾದಮೇಲೆ ಇನ್ನು ಅದನ್ನು ಪಾತ್ರೆಗೆ ಹಾಕ್ಬಿಟ್ಟು ನೆಕ್ಸ್ಟು ವಾಟ್ರ್ ಕ್ಯಾನ್ ಮಕ್ಕಳದ್ದು ವಾಟ್ರ್ ಕ್ಯಾನ್ ಇದೆಯಲ್ಲ, ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಬಾಕ್ಸಿಗೆ ಒಂದು ರೆಡಿ ಮಾಡಿಬಿಡ್ತೀನಿ. ಆ ಕೆಲಸ ಇದೆಯಲ್ಲ, ಟಿಫನ್ ಬಾಕ್ಸ್ ರೆಡಿ ಮಾಡೋದು, ಸ್ನ್ಯಾಕ್ಸು ಹಾಕಬೇಕು, ಅದು ಕೆಲಸ ಇದೆಯಲ್ಲ, ಆ ಕೆಲಸ ಒಂದು ಮಾಡಿಬಿಟ್ರೆ ಅರ್ಧ ಟೆನ್ಷನ್ ಕಮ್ಮಿ ಆಗೋಗುತ್ತೆ ಅನಿಸುತ್ತೆ. ಅದೊಂದು ಮಾಡಿಸಿದ್ರೆ ಇನ್ನು ಮಿಕ್ಕಿದ್ದು ಅವ್ರನ್ನ ರೆಡಿ ಮಾಡಿ ತಿನ್ಸೋಕ್ಕೆ ಸರಿ ಹೋಗುತ್ತೆ. ಅಡುಗೆ ಮನೆಯದು ಮುಗಿಸ್ಬಿಟ್ರೆ ಇನ್ನು ಮಿಕ್ಕಿದ ದೊಡ್ಡವಳು ರೆಡಿ ಆಗ್ತಾಳೆ, ಚಿಕ್ಕವನ್ನ ನಾನೇ ರೆಡಿ ಮಾಡಬೇಕಾಗುತ್ತೆ. ಅವನನ್ನು ಎಪ್ಸಿ ಬಾತ್ರೂಮ್ ಕತೆ ಮುಗಿಯೋದೇ ಇಲ್ಲ. ಅದು ಎಲ್ಲರ ಮನೇಲೂ ಹೀಗೇನ ಕಮೆಂಟ್ ಮಾಡಿ. ಇಡ್ಲಿ ನೋಡ್ರಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಅಷ್ಟು ಸ್ಮೂತಾಗಿ ಬಂದಿದೆ. ಇಡ್ಲಿ ನೆನೆಸಿಡೋ ರೆಸಿಪಿನೂ ಹೇಳ್ತೀನಿ. ಅಕ್ಕಿ, ಉದ್ದಿನಬೇಳೆ, ಒಂದು ಚಮಚ ಮೆಂತೆಕಾಳು, ಸ್ವಲ್ಪ ಅವಲಕ್ಕಿ ಹಾಕ್ಬಿಟ್ಟು ಹಿಂದಿನ ದಿನ ನೆನೆಸಿ ರುಬ್ಬಿಟ್ಟು ಒಂದಿನ ಬಿಡಬೇಕು. ಉಪ್ಪು, ಸೋಡಾ ಏನೂ ಹಾಕಬಾರ್ದು. ಬೆಳಗ್ಗೆ ಎದ್ಬಿಟ್ಟು ಹಾಕಬೇಕು, ಆವಾಗ ಚೆನ್ನಾಗಿ ಉದುಗಿ ಬಂದಿರುತ್ತೆ. ಟ್ರೈ ಮಾಡಿ ನೋಡಿರಿ. ಇಡ್ಲಿ ಚಟ್ನಿ ನೋಡಿರಿ, ಸೂಪರಾಗಿ ಬಂದಿದೆ. ಬಾಯ್.